ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮೇಶಿ ಚಾನಲ್. ಇವತ್ತಿನ ತಮಿಳಲ್ಲಿ ಆಲ್ರೆಡಿ ನೋಡಿರ್ತೀರ ಯಾವುದು ಅಂತ ವಿಡಿಯೋ ಅಂತ. ಲಕ್ಷ್ಮೀ ಹಬ್ಬ ನೋಡ್ತಾ ನೋಡ್ತಾ ಬಂದೇ ಬಿಡ್ತಿದೆ. ಯಾವ ರೀತಿ ಹೊಸಬ್ರು ಎಲ್ಲ ಲಕ್ಷ್ಮೀ ಹಬ್ಬಕ್ಕೆ ಸೀರೆ ಉಡಿಸೋರೆಲ್ಲ ಈ ರೀತಿ ಸಿಂಪಲ್ಲಾಗಿ ಕೂಡ ಸೀರೆ ಉಡಿಸ್ಬೋದು. ಯಾರಾದರೂ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಾಲು ಕೈನ ಯೂಸ್ ಮಾಡಿಕೊಂಡು ಯಾವ ರೀತಿ ಅಮ್ಮನವ್ರಿಗೆ ಅಲಂಕಾರ ಮಾಡೋದು ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ರೀತಿ ಒಂದು ತಾಮ್ರದ ಬಿಂಗೆ ಮತ್ತು ಸ್ಟೀಲ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ ಹೈಟ್ಗೋಸ್ಕರ. ಇಲ್ಲಿ ಈ ರೀತಿ ಒಂದು ಕಡ್ಡಿ ಕಟ್ಕೊಂಡು ಅದಕ್ಕೆ ಬ್ಲೌಸ್ ಪೀಸ್ನಿಂದ ನಾನು ಕೈಗೆ ಏನು ಬ್ಲೌಸ್ ಪೀಸ್ ಹಾಕೊಂಡು ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸಿಂದ ಬಿಂಗೆ ಕಾಣಬಾರ್ದು ಅಂತ ಕವರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಒಂದು ಸೀರೆ ತೊಗೊಂಡು ಅದನ್ನು ಸಣ್ಣದಾಗಿ ನರಿಗೆಗಳನ್ನ ಇಟ್ಕೋಬೇಕು. ನಿಮಗೆ ಯಾವ ಥರ ನರಿಗೆ ಬೇಕೋ ಆ ರೀತಿ ನರಿಗೆಗಳನ್ನ ಇಟ್ಕೊಳ್ಳಿ. ನಾನು ಈ ರೀತಿ ಸಣ್ಣ ನರಿಗೆಗಳನ್ನ ಇಟ್ಕೊತಾ ಇದ್ದೀನಿ. ಒಂದು ಕ್ಲಿಪ್ ಸಮೇತ ಅದನ್ನು ನರಿಗೆಗಳನ್ನ ಇಟ್ಕೊಳ್ಳಿ. ಸೊ ಈ ರೀತಿ ಸೆರಗನ್ನ ರೆಡಿ ಮಾಡಿಕೊಂಡು ನಿಮಗೆ ನಾವು ಯಾವ ರೀತಿ ಸೀರೆ ಹಾಕೋತೀವೋ ಅದೇ ರೀತಿ ಸೆರಗನ್ನ ಹಾಕ್ಕೊಳ್ಳಿ. ಈ ರೀತಿ ಒಂದು ಬಾಕ್ಸಿಗೆ ನಾನು ನರಿಗೆಗಳನ್ನ ಇಟ್ಟು ಅದ್ರ ಮೇಲೆ ತಾಮ್ರ ಬಿಂಗೆನ ಇಟ್ಟು ಅದನ್ನು ನೀಟಾಗಿ ದಾರನ ಕಟ್ಕೋತಾ ಇದ್ದೀನಿ. ಮತ್ತು ನಾವು ಯಾವ ರೀತಿ ಸೆರಗು ಹಾಕೋತೀವೋ ಬಲಗಡೆಯಿಂದ ಎಡಗಡೆಗೆ ಅದೇ ರೀತಿ ಸೆರಗನ್ನ ಹಾಕ್ಕೊಳ್ಳಿ. ಮತ್ತು ಪಿನ್ ಹಾಕಿದರೆ ಪಿನ್ನೆಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ನರಿಗೆಗಳನ್ನ ಇಟ್ಕೊಳ್ಳಿ. ನಾವು ಯಾವ ರೀತಿ ಸೀರೆ ಉಟ್ಕೋತೀವೋ ಅದೇ ರೀತಿ. ಮತ್ತು ನಾವು ಪಿನ್ ಹಾಕ್ಕೊತೀವಲ್ಲ ಸೆರಗಿಗೆ ಅದೇ ರೀತಿ ಇಲ್ಲೂ ಕೂಡ ಪಿನ್ ಹಾಕ್ಕೊಳ್ಳಿ. ನೀಟಾಗಿ ನರಿಗೆಗಳನ್ನ ಇಟ್ಕೊಂಡು ಪಿನ್ ಹಾಕ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದಾರೆ ನರಿಗೆಗಳು ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೋ ಅಷ್ಟು ದೇವರಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು ದಾರ ತೊಗೊಂಡು ಕಟ್ಕೊಳ್ಳಿ ಸೊಂಟಕ್ಕೆ. ಏಕೆಂದರೆ ನರಿಗೆಗಳು ಹಾಕಿದಾಗ ಆವಾಗ ಆ ಕಡೆ ಈ ಕಡೆ ಹೋಗಲ್ಲ, ನೀಟಾಗಿ ನರಿಗೆಗಳು ಕೂಡ ಕುತ್ಕೊಳ್ಳುತ್ತೆ. ಆಗ ಇಲ್ಲಿ ಕಾಲನ್ನ ನಾನು ಬಾರ್ಡ್ರ್ ಸಮೇತ ಯಾವ ರೀತಿ ಕಾಲು ಗೆಜ್ಜೆ ಇರುತ್ತಲ್ಲ ಅದೇ ರೀತಿ ಬಾರ್ಡ್ರನ್ನ ಸುತ್ಕೋತಾ ಇದ್ದೀನಿ. ಆವಾಗ ಕಾಲು ಮಾತ್ರ ಕಾಣೋ ಥರ. ಇದಕ್ಕೆ ಗುಂಡು ಪಿನ್ ತುಂಬ ಬೇಕಾಗುತ್ತೆ. ಈ ರೀತಿ ನೋಡಿಕೊಂಡು ಕಾಲಿಗೆ ಬಾರ್ಡ್ರ್ ಸಮೇತ ಇಟ್ಕೊಂಡು ನೀಟಾಗಿ ನರಿಗೆಗಳನ್ನ ಇಟ್ಕೊಳ್ಳಿ. ಅಮ್ಮನವರು ಯಾವ ರೀತಿ ಕೂತ್ಕೋತಾರೋ ಆ ರೀತಿ ನರಿಗೆಗಳನ್ನ ಇಟ್ಕೊಂಡು ನೀಟಾಗಿ ಸಮವಾಗಿ ಇಟ್ಕೊತಾ ಹೋಗಿ. ಕೈ ಕಾಲುಗಳನ್ನೆಲ್ಲ ಸರಿ ಮಾಡಿಕೊಂಡು ನಿಮ್ಮ ಹತ್ರ ಯಾವ ರೀತಿ ಜ್ಯುವೆಲರ್ ಇದೆಯೋ ಆ ಜ್ಯುವೆಲರ್ನ ಹಾಕ್ಕೊಳ್ಳಿ. ನನ್ನ ಹತ್ರ ಯಾವುದಿದೆ ಈ ರೀತಿ ಜ್ಯುವೆಲರ್ ಹಾಕ್ಕೊಂಡು ಅಮ್ಮನವರ ಅಲಂಕಾರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮುಖವಾಡ ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಮುಖವಾಡ ಆಯಿತೋ ಅದನ್ನು ಹಾಕ್ಕೊಳ್ಳಿ. ಇಲ್ಲ ನನ್ನ ಹತ್ರ ಮುಖವಾಡ ಇಲ್ಲ ಅಂದರೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಇಲೆದೆಲ್ಲ ಇಕ್ಬಿಟ್ಟು ಕೂಡ ಅಮ್ಮನವ್ರನ್ನ ಕುತ್ತಿಸ್ಬೋದು. ಈ ರೀತಿ ನಾನು ಒಂದು ಚೋಲಿ ಹಾಕ್ಕೋತಾ ಇದ್ದೀನಿ ಅಮ್ಮನವ್ರಿಗೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಅಲಂಕಾರ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರಲ್ಲ, ಹೊಸಬ್ರು ಎಲ್ಲರೂ ಕೂಡ ಸೀರೆ ಉಡಿಸೋರು ತುಂಬ ಸಿಂಪಲ್ಲಾಗಿ ಕೂಡ ಉಡಿಸ್ಬೋದು. ಯಾವುದೇ ರೀತಿ ಕೂಡ ರಿಸ್ಕ್ ಇಲ್ಲ. ಈ ರೀತಿ ಕೂಡ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಸೀರೆ ಉಡಿಸೋದು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ಒಳ್ಳೆ ವಿಡಿಯೋ ಬಿಡೋದಕ್ಕೆ ಸಪೋರ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಹೊಸ ಡಿಸೈನ್ ಕೂಡ ಅಪ್ಲೈ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.